ದೇಶಾದ್ಯಂತ ಅದ್ದೂರಿಯಾಗಿ ಮಹಾಶಿವರಾತ್ರಿಯನ್ನ ಆಚರಿಸಲಾಯಿತು. ತಮಿಳುನಾಡಿನ ಕೊಯಿಮತ್ತೂರಿನಲ್ಲಿ ಶಿವಲೋಕವೇ ಸೃಷ್ಟಿಯಾಗಿತ್ತು. ಇಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ನೇತೃತ್ವದಲ್ಲಿ ಇಡೀ ರಾತ್ರಿ ಜಾಗರಣೆ ನಡೆಯಿತು. ಇನ್ನು ಸಾಗರದಂತೆ ಹರಿದು ಬಂದಿದ್ದ ಶಿವ ಭಕ್ತರು ಶಿವನ ಜಪವನ್ನ ಮಾಡಿ ಪುನೀತರಾದ್ರು. ಇನ್ನು ಭಕ್ತರಿಗೆ ಸದ್ಗುರು ಜಗ್ಗಿ ವಾಸುದೇವ್ ಶಿವನ ಮಂತ್ರವನ್ನ ಪಠಿಸಿದ್ರು. ಬಳಿಕ ಭಕ್ತರ ಜೊತೆ ಸಂವಾದವನ್ನ ನಡೆಸಿದ ಸದ್ಗುರು ಶಿವ ಭಕ್ತರ ಕೆಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ರು. ನಂತರ ಶಿವ ಭಕ್ತರ ಬಳಿ ತೆರಳಿ ಭೋಲೆನಾಥನ ಹಾಡಿಗೆ ಹೆಜ್ಜೆಯನ್ನ ಹಾಕಿದ್ರು. ಸೇನೆಯಲ್ಲಿ ಒಂದು ಸಮಯ ತಮ್ಮ ಬೆನ್ನು ಹುರಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡುವ ஆனால் கூர்மையான ஒன்றை. ಇನ್ನು ಇಶಾ ಫೌಂಡೇಶನ್ನಲ್ಲಿರುವ ಆದಿಯೋಗಿ ವಿಗ್ರಹದ ಮೇಲೆ ಬೆಳಕಿನ ಚಿತ್ತಾರ ಮೂಡಿತು. ಅತ್ಯದ್ಭುತ ಲೇಸರ್ ಶೋಗೆ ಶಿವ ಭಕ್ತರು ಫಿದಾ ಆದ್ರು. ಇನ್ನು ಬೆಳಕಿನ ಚಿತ್ತಾರಂಕ್ಕೆ ರೋಮಾಂಚನಗೊಂಡ್ರು. Adiyogi absorbed her and made her a part of himself, and hence he is the Ardhanari, the ideal man, where one half of him is woman. ಇನ್ನು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ನಲ್ಲೂ ಅದ್ದೂರಿಯಾಗಿ ಮಹಾಶಿವರಾತ್ರಿಯನ್ನ ಆಚರಿಸಲಾಯಿತು. ರವಿಶಂಕರ್ ಗುರುಜಿ ನೇತೃತ್ವದಲ್ಲಿ ಶಿವರಾತ್ರಿ ಕಾರ್ಯಕ್ರಮಗಳು ಜರುಗಿದ್ವು. ಶಿವನನ್ನ ಸ್ಮರಿಸಿ ಶಿವನ ಜಪ ಮಾಡಿ ಭೋಲೆನಾಥನ ಭಕ್ತರು ಪುನೀತರಾದ್ರು. ಅದ್ಭುತ ಗಾಯನ ಸಂಗೀತಕ್ಕೆ ಭಕ್ತರು ರೋಮಾಂಚನಗೊಂಡ್ರು. Namah Shivaya, Om Namah Shivaya, Om Namah Shivaya, Namah Om Namah Shivaya, Namah Om Namah Shivaya, Namah Om Namah Shivaya, Om Namah Shivaya, Om Namah Shivaya, Namah Om Namah Shivaya, Namah Shivaya Namah Namah Shivaya Om Namah Shivaya Om Namah Shivaya Namah Om Namah Shivaya Namah Om Namah Shivaya Namah Namah Shivaya Namah Shivaya Namah Shivaya Namah Om Namah Shivaya. ಮಹಾಶಿವ
ಮಹಾಶಿವರಾತ್ರಿ ಹಿನ್ನೆಲೆ ಬಳ್ಳಾರಿಯ ಕೋಟೆ ಮಲ್ಲೇಶ್ವರ ದೇವಸ್ಥಾನದಲ್ಲಿ ಉಚಿತ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು. ಇನ್ನು ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಮಾಜಿ ಸಚಿವ ಶ್ರೀರಾಮುಲು ಉಚಿತ ಪ್ರಸಾದವನ್ನ ವಿತರಿಸಿದ್ರು. ಕಾರವಾರದ ಮುರುಡೇಶ್ವರದಲ್ಲೂ ಅದ್ದೂರಿಯಾಗಿ ಶಿವರಾತ್ರಿ ಜಾಗರಣೆಯನ್ನ ಮಾಡಲಾಯಿತು. ಖ್ಯಾತ ಕಲಾವಿದರಿಂದ ಮನೋರಂಜನೆ ಕಾರ್ಯಕ್ರಮಗಳು ಜರುಗಿದ್ವು. ಲೇಸರ್ ಶೋ ಮತ್ತು 3D ಮ್ಯಾಪಿಂಗ್, ಧ್ಯಾನ, ಧಾರ್ಮಿಕ ಕಾರ್ಯಕ್ರಮವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿತ್ತು. ಮಂಗಳೂರಿನ ಪ್ರಸಿದ್ಧ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಶಿವರಾತ್ರಿ ಆಚರಣೆಯನ್ನ ಮಾಡಲಾಯಿತು. ಮಹಾಶಿವರಾತ್ರಿ ಮಹೋತ್ಸವ ಹಿನ್ನೆಲೆ ರಥೋತ್ಸವ ಕಾರ್ಯಕ್ರಮ ಸೇರಿದಂತೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಕ್ಷೇತ್ರಕ್ಕೆ ಸಾವಿರಾರು ಭಕ್ತರು ಆಗಮಿಸಿದ್ರು. ಶಿವರಾತ್ರಿ ಉತ್ಸವವನ್ನು ಆಚರಿಸಲಾಗ್ತದೆ. ಮಹಾಶಿವರಾತ್ರಿ ಹಿನ್ನೆಲೆ ಗದಗ ಜಿಲ್ಲೆಯಲ್ಲೂ ಕೂಡ ಹಬ್ಬದ ವಾತಾವರಣವೇ ಮನೆ ಮಾಡಿತ್ತು. ಶಿವನ ಭಕ್ತರು ಜಿಲ್ಲೆಯ ಶ್ರೀ ತ್ರಿಕೋಟೇಶ್ವರ ಐತಿಹಾಸಿಕ ದೇವಸ್ಥಾನಕ್ಕೆ ತಂಡೋಪತಂಡವಾಗಿ ಬಂದು ದರ್ಶನವನ್ನ ಪಡೆದುಕೊಂಡ್ರು. ಅದೇ ರೀತಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಶಿವಲಿಂಗಕ್ಕೆ ಒಂದೇ ಗರ್ಭಗುಡಿಯಲ್ಲಿ ಸಕಲ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿ ಇಡೀ ರಾತ್ರಿ ಭಜನೆಯನ್ನ ಮಾಡಿ ಶಿವನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಶಿವರಾತ್ರಿ ಹಿನ್ನೆಲೆ ಚಿತ್ರದುರ್ಗ ನಗರದ ಗೋಕಟ್ಟಿ ಸ್ಮಶಾನ ಭೂಮಿಯಲ್ಲಿ ನಿರ್ಮಿಸಲಾಗಿರುವ ನೂತನ ಶಿವಾಲಯವನ್ನ ಲೋಕಾರ್ಪಣೆ ಮಾಡಲಾಯಿತು. ಈ ಶುಭ ಸಂದರ್ಭದಲ್ಲಿ ಭಕ್ತರು ದೇವಸ್ಥಾನದ ಮೇಲೆ 30 ಅಡಿ ಎತ್ತರದ ಭವ್ಯ ಧ್ಯಾನಸಕ್ತ ಶಿವನ ದರ್ಶನವನ್ನ ಪಡೆದು ಪುನೀತರಾದರು. ಬರುವ ಭಕ್ತರಿಗೆ ಶಿವಾಲಯದಲ್ಲಿನ ದೀಪಾಲಂಕಾರ ವಿಶೇಷವಾಗಿ ಗಮನವನ್ನ ಸೆಳೆಯಿತು. बोलो श्री मुक्तिनाथेश्वर स्वामी के, बोलो श्री मुक्तिनाथेश्वर. ಭರತ ಭೂಮಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಮಹಾಶಿವರಾತ್ರಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಅದೇ ರೀತಿ ಇತ್ತ ಹುಬ್ಬಳ್ಳಿಯ ಪ್ರತಿಷ್ಠಿತ ಸಿದ್ಧಾರೂಢ ಮಠದಲ್ಲಿ ಮಹಾಶಿವರಾತ್ರಿ ಹಿನ್ನೆಲೆ ಭಕ್ತರು ಜಾಗರಣೆಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜಿಲ್ಲೆಯಿಂದ ಬಂದ ಭಕ್ತರು ಭಾಗಿಯಾಗಿ ಶಿವನ ಕೃಪೆಗೆ ಪಾತ್ರರಾದರು. ಜಾಗರಣೆ ಹಿನ್ನೆಲೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರು. ಹೋಗುವ ಹೊಂಡದ ಹತ್ರ ಹೋಗುವ ಪ್ರಸಾದದ ಕೌಂಟರ್.
ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಶಿವರಾತ್ರಿ ಅದ್ದೂರಿಯಾಗಿ ಜರುಗಿತು. ವಿವಿಧ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿ ರಾತ್ರಿ ವೇಳೆ ಭಕ್ತರು ಜಾಗರಣೆಯನ್ನ ಮಾಡಿದ್ರು. ಹರಕೆರೆಯ ರಾಮೇಶ್ವರ ದೇವಾಲಯ, ವಿನೋಬನಗರ ಶಿವಾಲಯ, ಕೋಟೆ ಭೀಮೇಶ್ವರ, ಗುಡಿಗುಡಿ ಶಂಕರೇಶ್ವರ ದೇವಸ್ಥಾನ ಸೇರಿದಂತೆ ಹಲವೆಡೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ರುದ್ರಪಟ್ಟಣ, ಮಂಗಳಾರತಿ ಪೂಜೆಯನ್ನ ಸಲ್ಲಿಸಲಾಯಿತು. ಬೇಗ ನಿಂತ್ಕೋಬೇಡಿ, ಬೇಗ ದರ್ಶನ ಆಗ್ತದೆ. ಮುಂದಕ್ಕೆ ಬನ್ನಿ, ನಿಂತ್ಕೋಬೇಡಿ. ಇನ್ನು ಇತ್ತ ದಾವಣಗೆರೆಯಲ್ಲೂ ವಿಶೇಷವಾಗಿ ಶಿವರಾತ್ರಿ ಆಚರಣೆಯನ್ನ ಮಾಡಲಾಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಶಾಸಕ ಬಿ ದೇವೇಂದ್ರಪ್ಪ ವಿಶೇಷವಾಗಿ ಶಿವರಾತ್ರಿಯನ್ನ ಆಚರಿಸಿದ್ರು. ವಿವಿಧ ಕಲಾ ತಂಡಗಳ ಮೂಲಕ ಇಡೀ ರಾತ್ರಿ ಜಾಗರಣೆಯನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ದಾವಣಗೆರೆಯ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಅನಾವರಣಗೊಳಿಸಬೇಕಂತೇಳಿ ಮಾನ್ಯ ಶಾಸಕರೊಂದಿಗೆ ಈ ಕಾರ್ಯಕ್ರಮ. ದಕ್ಷಿಣ ಕಾಶಿ ಹಂಪಿಯಲ್ಲೂ ಭಕ್ತರು ಮಹಾಶಿವರಾತ್ರಿಯನ್ನ ಆಚರಣೆ ಮಾಡಿದ್ದಾರೆ. ರಾತ್ರಿ ಇಡೀ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ವಿರೂಪಾಕ್ಷನ ದರ್ಶನವನ್ನ ಪಡೆದುಕೊಂಡರು. ಲಕ್ಷಾಂತರ ಭಕ್ತರು ಜಾಗರಣೆಯಲ್ಲಿ ಭಾಗಿಯಾಗಿ ವಿರೂಪಾಕ್ಷ ದೇವಾಲಯದಲ್ಲಿ ದೀಪ ಹಚ್ಚಿ ಇಷ್ಟಾರ್ಥವನ್ನ ಬೇಡಿಕೊಂಡರು. ಇದೇ ಸಂದರ್ಭದಲ್ಲಿ ವಿದೇಶಿಗರು ಕೂಡ ದೀಪವನ್ನ ಹಚ್ಚಿ ಸಂಭ್ರಮಿಸಿದ್ರು. ಮಹಾಶಿವರಾತ್ರಿ ಹಿನ್ನೆಲೆ ಆನೇಕಲ್ನ ಕಾಶಿ ವಿಶ್ವನಾಥೇಶ್ವರ ದೇವಾಲಯದಲ್ಲಿ ಸಾವಿರಾರು ಭಕ್ತರು ಭೇಟಿ ನೀಡಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ನೂರಾರು ವರ್ಷಗಳ ಇತಿಹಾಸ ಇರುವ ಕಮ್ಮಸಂದ್ರದ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಿಂಗಗಳಿಂದ ವಿಭಿನ್ನವಾಗಿ ಅಲಂಕಾರವನ್ನ ಮಾಡಲಾಯಿತು. ಇನ್ನು ತರಕಾರಿ ಹಾಗೂ ಹಣ್ಣಿನಿಂದ ದೇವಾಲಯದ ಒಳಗೆ ವಿಶೇಷವಾಗಿ ಸಿಂಗಾರವನ್ನ ಮಾಡಲಾಯಿತು. ಇನ್ನು ಸಕ್ಕರೆ ನಾಡು ಮಂಡ್ಯದಲ್ಲಿ ಶಿವಭಕ್ತರು ಭಕ್ತಿ ಭಾವದಿಂದ ಜಾಗರಣೆಯನ್ನ ಮಾಡಿ ಶಿವನಾಮ ಸ್ಮರಣೆಯನ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಕೆರಗೋಡು ಗ್ರಾಮದಲ್ಲಿನ ಪಂಚಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಸ್ಟಾರ್ ಚಂದ್ರು ಭೇಟಿಯನ್ನ ನೀಡಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ಇದೇ ವೇಳೆಗೆ ಶಾಸಕ ಗಣಿಗ ರವಿಕುಮಾರ್, ನಟ ಡಾಲಿ ಧನಂಜಯ್ ಸಹ ದೇವರ ದರ್ಶನವನ್ನ ಪಡೆದರು. ಇವನ್ನೆಲ್ಲ ಭೇಟಿ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಂಡ್ ನಿಮ್ಮ ಪ್ರೀತಿ ತುಂಬಾ ದೊಡ್ಡದು. ನೀವು ರಿಸೀವ್ ಮಾಡ್ಕೊಳ್ಳೋ ರೀತಿ ಕೈ ಹಿಡಿದು ಒಂದೊಂದೇ ಹೆಜ್ಜೆ ಮುಂದೆ ಕರ್ಕೊಂಡು ತುಂಬಾ ಪ್ರೀತಿಯಿಂದ ಇವಾಗ ಡಾಲಿ ಅಂತ ಕರಿತೀರಾ. ಅದ್ರ ಕಡೆಗೆ ಅದನ್ನ ಉಳಿಸ್ಕೊಳ್ಳೋಕೆ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತೀನಿ. ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಿ ಅಷ್ಟೇ. ಥ್ಯಾಂಕ್ ಯು. ದೇವರ ದರ್ಶನ ಪಡೆದ ಬಳಿಕ ಲೋಕಸಭಾ ಚುನಾವಣೆ ಸ್ಪರ್ಧೆ ಬಗ್ಗೆ ಮಾತನಾಡಿದ ಸ್ಟಾರ್ ಚಂದ್ರು, ಕಾಂಗ್ರೆಸ್ನ ಹಿರಿಯ ನಾಯಕರು ಸೇರಿ ಒಮ್ಮತದಿಂದ ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಶಿವರಾತ್ರಿ ದಿನವೇ ನನಗೆ ಟಿಕೆಟ್ ಘೋಷಣೆಯನ್ನ ಮಾಡಿದ್ದಾರೆ. ಹೀಗಾಗಿ ನಮ್ಮ ಶ್ರಮ ಮೀರಿ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಎಲ್ಲ ಶಾಸಕರು, ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಸೇರಿ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಅವರ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತೀನಿ. ಮತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಏನೇನಾಗಬೇಕು ಅನ್ನೋದು ಅರ್ತಿ ಕೆಲಸ ಮಾಡಲು ಪ್ರಯತ್ನ ಪಡ್ತೀನಿ.
ಸರ್ ಸಂಭಾವ್ಯ ಅಂತ ಇತ್ತು, ಈಗ ಅಧಿಕೃತವಾಗಿ ಘೋಷಣೆ ಮಾಡಿದರೆ ನಮ್ಮ ಶ್ರಮ ಮೀರಿ ದುಡಿತೀವಿ. ಎಲ್ಲ ಅನ್ಕೊಂಡಿದ್ದೀವಿ, ಸ್ಟಾರ್ ಇದೆ ಅಂತ ಅನ್ಕೊಂಡಿದ್ದೀವಿ. ನೀವೆಲ್ಲರೂ ಸಹಾಯ ಮಾಡಿ.